Virat Kohli. This victory is dedicated to Virat Kohli and Rohit Sharma. India, 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 India. Kohli, Kohli, Kohli. ನಮ್ಮ ಪ್ರತಿನಿಧಿ ರಾಜೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ರಾಜೇಶ್, ನಿಜಕ್ಕೂ ಈ ಕ್ಷಣ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕು. ಯಾಕಂದ್ರೆ 2007, 2011 ಅಲ್ಲಿಂದ 13 ವರ್ಷಗಳ ವರ್ಲ್ಡ್ ಕಪ್ ವನವಾಸ ನಮಗೆ. ಆದ್ರೆ ಇವತ್ತಿನ ಮ್ಯಾಚ್ ಮಾತ್ರ ಯಾರು ಕೊನೆ ಹಂತದಲ್ಲಿ ಗೆಸ್ಸೇ ಮಾಡಿರಲಿಲ್ಲ ಅಂತ ಒಂದು ಗೆಲುವು. ಹೌದು ಅವಿನಾಶ್, ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ಇಲ್ಲಿ ಈ ಪಂದ್ಯದಲ್ಲಿ ಗಮನಿಸುವಾಗ ಪೂರ್ವ ಓವರ್ ಯಾಕೆ ಹೇಳಿದ್ರೆ 17, 18 ಮತ್ತೆ ಕೊನೆ ಓವರ್ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಭಾರತೀಯರ ಕಣ್ಣಲ್ಲಿ ಕಟ್ಟಿ ಹಾಕುವಂತಹ ಓವರ್ ಇತ್ತು. ಪ್ರತಿ ಕ್ಷಣ ಪ್ರತಿ ಬಾಲ್ ಕೂಡ ಭಾರತೀಯರ ಎದೆ ಬಡಿತವನ್ನು ಹೆಚ್ಚಿಸ್ತಾ ಇತ್ತು. ಮುಖ್ಯವಾಗಿ ಇಲ್ಲಿ ಎಸ್, ರಾಜೇಶ್ ಮಾಹಿತಿಯನ್ನು ನೀಡ್ತಾ ಇದ್ರು ಈ ಮ್ಯಾಚ್ಗೆ ಸಂಬಂಧಪಟ್ಟ ಹಾಗೆ. ನಿಜಕ್ಕೂ ಭಾರತೀಯರ ಪಾಲಿಗೆ ಇವತ್ತಿನ ಪಂದ್ಯ ಏನಿದೆ ಅದು ಬಹಳ ವರ್ಷಗಳ ಕಾಲ ಕಾಡುವಂಥ ಪಂದ್ಯ. ಎಲ್ಲೊಂದು ಕಡೆ ಸೌತ್ ಆಫ್ರಿಕಾ ಚೋಕರ್ಸ್ ಹಣೆಪಟ್ಟಿಯಿಂದ ಹೊರಬಂತು. ಚೊಚ್ಚಲ ವರ್ಲ್ಡ್ ಕಪ್ ಫೈನಲ್ಗೆ ಅವರು ಬಂದಿದ್ರು. ಆದರೆ ಮತ್ತೊಮ್ಮೆ ಚೋಕರ್ಸ್ ಅನ್ನೋದನ್ನ ಸೌತ್ ಆಫ್ರಿಕಾ ತೋರಿಸ್ಕೊಟ್ಟಿದೆ ಇವತ್ತಿನ ಮ್ಯಾಚ್ನಲ್ಲಿ. ಯಾಕಂದ್ರೆ ಬಾಲ್ ಟು ಬಾಲ್ ಇದ್ದಂಥ ಮ್ಯಾಚ್ ಇದು. ಆದರೆ ಅಲ್ಲಿಂದ ಒಂದೊಂದೇ ವಿಕೆಟ್ಗಳು, ಕ್ಲಾಸನ್ ಮಿಲ್ಲರ್ ಹೊಡಿತಿದ್ದಂಥ ರೀತಿಗಳು ನೋಡಿದ್ರೆ, ಅವರ ಶಾಟ್ಸ್ಗಳು ನೋಡಿದಾಗ ಅವರೇನು ಒಂದು ಓವರ್ ಬಾಕಿ ಉಳಿಸ್ಕೊಂಡೇ ಹೊಡಿತಾರೆ ಅನ್ನೋ ರೀತಿಯಾಗಿತ್ತು. ಆದರೆ ಕೊನೆ ಓವರ್ ಬುಮ್ರಾ ಬಂದ ನಂತರ ಆ ಒಂದು ಬೌಲಿಂಗ್ ಚೇಂಜ್ ವರ್ಕೌಟ್ ಆಯಿತು. ಅಕ್ಷರ್ ಪಟೇಲ್, ಕುಲ್ದೀಪ್ ಥ್ರೂಔಟ್ ದ ಸಿರೀಸ್, ಅದರಲ್ಲೂ ಸೂಪರ್ 8ನಲ್ಲಿ ಅದ್ಭುತವಾಗಿ ಕುಲ್ದೀಪ್ ಬೌಲಿಂಗ್ ಮಾಡಿದ್ರು. ಅವ್ರ ಮೇಲೆ ಹೆಚ್ಚಿನ ಡಿಪೆಂಡೆನ್ಸ್ ಇತ್ತು. ಆದರೆ ಫೈನಲ್ ಪಂದ್ಯದಲ್ಲಿ ಎಲ್ಲೊಂದು ಕಡೆ ಇಬ್ಬರ ಬೌಲಿಂಗ್ ಕೂಡ ನಡೀಲಿಲ್ಲ. ಆದರೆ ನಮ್ಮ ಚಾಂಪಿಯನ್ ಬೌಲರ್, ವರ್ಲ್ಡ್ ಕ್ಲಾಸ್ ಬೌಲರ್ ಬುಮ್ರಾ ವಾಪಸ್ ಒಂದು ಕಂಬ್ಯಾಕ್ ಅನ್ನ ಮಾಡ್ತಾರೆ. ಅದಾದ್ಮೇಲೆ ಹರ್ಷದೀಪ್ ಮಾಡಿದಂಥ 19ನೇ ಓವರ್, ಬಹಳ ಮುಖ್ಯವಾಗಿ ಸೂರ್ಯಕುಮಾರ್ ಪಡೆದಂಥ ಆ ಒಂದು ಕ್ಯಾಚ್, ಡೇವಿಡ್ ಮಿಲ್ಲರ್ ಅವರ ಒಂದು ಕ್ಯಾಚ್ ಅನ್ನು ಏನು ಪಡೀತಾರಲ್ಲ ಹಾರ್ದಿಕ್ ಪಾಂಡ್ಯ ಅವರ ಓವರ್ನಲ್ಲಿ, 20ನೇ ಓವರ್ನಲ್ಲಿ, ಅದು ಎಂಟೈರ್ ಈ ಒಂದು ಸಿನಾರಿಯೋನ ಚೇಂಜ್ ಮಾಡುತ್ತೆ. ಅಲ್ಲಿಗೆ ನಮ್ಮ ಗೆಲುವು ಕನ್ಫರ್ಮ್ ಆಗಿದೆ. ಮಿಲ್ಲರ್ ಇದ್ರೆ ಖಂಡಿತ ಸ್ವಲ್ಪ ಕಷ್ಟ ಆಗಿರೋದು, ಅಂದ್ರೆ ಕೊನೆ ಓವರ್ ಸ್ವಲ್ಪ ಪ್ರೆಷರ್ ಇರುತ್ತೆ, ಹೌದು. ಬಟ್ ಇವನ್ ಆ ಒಂದು ಭಯ ಇರೋದು, ಮಿಲ್ಲರ್ ಅಂತ ಒಬ್ಬ ಪ್ಲೇಯರ್ ಕ್ಲಿಯರ್ ಮಾಡುವಂತ ಕೆಪಾಸಿಟಿ ಇದೆ ಅಂತ ಗೊತ್ತಾಗ್ತಿದೆ. ಆದ್ರೆ ಮ್ಯಾಚ್ ಮಾತ್ರ ಸೂಪರ್ ಆಗಿ ತಗೊಂಡೋದ್ರು. ಲಾಸ್ಟಿಗೆ ಬೆಸ್ಟ್ ಅಂತಾರಲ್ವಾ, ಸೊ ಇವತ್ತು ಅವ್ರು ಬೆಸ್ಟ್ ಬಂತು. ಮತ್ತೆ T20 ವರ್ಲ್ಡ್ ಕಪ್ ಲಾಸ್ಟ್ ಮ್ಯಾಚ್ ಅಂತ ಗೊತ್ತಾಗಿದ್ದು ಲಾಸ್ಟ್. ಇದು ತುಂಬಾ ಸಸ್ಪಿಷಿಯಸ್ ಆಯ್ತು. ಬಟ್ ಓಕೆ, ನೋ ವರೀಸ್, ಟ್ರೋಫಿ ಗೆದ್ವಿ, ಕಪ್ ನಮ್ದೇ ಅಲ್ವಾ. ಸುರಂಜನ್, ಏನಿಲ್ಲ, ಕೊಹ್ಲಿ ಫ್ಯಾನ್ ಹೆಂಗಿದ್ರು RCB. ಬಟ್ ಆದರೆ ಒಂದೇನಂದರೆ ಕಪ್ ಗೆದ್ದಿರೋ ಖುಷಿಯಲ್ಲಿದ್ರು, ಅಟ್ ದ ಸೇಮ್ ಟೈಮ್ ರಿಟೈರ್ಮೆಂಟ್ T20 ವರ್ಲ್ಡ್ ಕಪ್ ಇಂದ ಅನ್ನೋದು ತುಂಬ ಶಾಕಿಂಗ್ ನ್ಯೂಸ್. ಅದೇ ಖುಷಿನ ಅದು ಬೇಜಾರನ್ನ ತಡ್ಕೊಳಕ್ಕಾಗ್ತಿಲ್ಲ. ಬಟ್ ಎನಿವೇಸ್, ಎಲ್ಲದಕ್ಕೂ ಒಂದು ರಿಟೈರ್ಮೆಂಟ್ ಎಂಡ್ ಬಂದೇ ಬರುತ್ತೆ. ಸೊ ಒಳ್ಳೆ ಎಂಡೇ ಕೊಟ್ಟಿದ್ದಾರೆ. ಕಿಂಗ್ ಕೊಹ್ಲಿ, ಆಕಾಶ್
ಸೊ ಇವತ್ತಿನ ಪಂದ್ಯದ ರೋಚಕತೆ ಎಷ್ಟು ಮಟ್ಟಿಗಿತ್ತು ಅಂತ ಹೇಳಿದ್ರೆ ಸಿಎಂ ರಿಂದ ಕೂಡ ಮ್ಯಾಚ್ ವೀಕ್ಷಣೆ ಅವರು ಡೆಲ್ಲಿಗೆ ಹೋಗಿದ್ರು. ಅದಾದ ನಂತರ ಅಲ್ಲಿಂದ ಫ್ಲೈಟ್ ಹತ್ತಬೇಕಾದ್ರೂ ಕೂಡ ತಮ್ಮ ಟ್ಯಾಬ್ ನಲ್ಲಿ ಮ್ಯಾಚ್ ಅನ್ನ ನೋಡ್ತಾ ಇದ್ರು. ನಂತರ ಅಲ್ಲಿದ್ದಂಥವ್ರು ಅವ್ರು ಹೇಳಬೇಕಾಯ್ತು, ಸರ್ ಟೈಮ್ ಆಯ್ತು, ಫ್ಲೈಟ್ ಟೇಕ್ ಆಫ್ ಆಗಬೇಕು ಅಂತ. ಅಷ್ಟರ ಮಟ್ಟಿಗೆ ಅವರು ಆ ಟ್ಯಾಬ್ಗೆನೆ ಅಟ್ಯಾಚ್ ಆಗಿದ್ರು. ಅಷ್ಟು ರೋಚಕವಾಗಿದ್ದಂಥ ಮ್ಯಾಚ್ ಇದು ಇವತ್ತಿನ ಪಂದ್ಯ. ಅದು ಕೂಡ ರಾಹುಲ್ ದ್ರಾವಿಡ್ ಒಬ್ಬ ಆಟಗಾರನಾಗಿ, ಕೋಚ್ ಆಗಿ, ಆಟಗಾರನಾಗಿ ವರ್ಲ್ಡ್ ಕಪ್ ಅನ್ನು ಗೆಲ್ಲೋಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಇವತ್ತು ಭಾರತೀಯ ತಂಡದ ಕೋಚ್ ಆಗಿ ನಾವು ಏಕದಿನ ವಿಶ್ವಕಪ್ ಅನ್ನೇ ಗೆಲ್ಲಬೇಕಾಗಿತ್ತು. ಆದರೆ ಕೊನೆ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅದೊಂದು ದೊಡ್ಡ ಡಿಸಪಾಯಿಂಟ್ಮೆಂಟ್. ಆದರೆ ಅವತ್ತಿನ ನೋವು ಇವತ್ತು ಒಂದು ರೀತಿ ಮಾಸುವ ಹಾಗಿದೆ. ಇವತ್ತು ನಾವು ವರ್ಲ್ಡ್ ಚಾಂಪಿಯನ್ ಆಗಿದ್ದೀವಿ, ಭಾರತ ವಿಶ್ವ ಚಾಂಪಿಯನ್ ಅಂತ ಆ ಒಂದು ಲೈನನ್ನು ಕೇಳೋದಕ್ಕೇನೆ ಒಂದು ರೀತಿ ಹೆಮ್ಮೆ ಆಗುತ್ತೆ. ಅದು ಕೂಡ ಇವತ್ತು ನಾವು ಗೆದ್ದಂಥ ರೀತಿ ಇದೆಯಲ್ಲ, ಅದಂತೂ ಇನ್ನೂ ಕೂಡ ಎಲ್ಲರಿಗೂ ಕೂಡ ಅದನ್ನು ನಂಬೋಕೆ ಸಾಧ್ಯ ಆಗ್ತಿಲ್ಲ. ಎಲ್ಲಿದ್ದಂಥ ಮ್ಯಾಚ್ 30 ಎಸೆತಗಳಿಗೆ ಆಲ್ಮೋಸ್ಟ್ ಬಾಲ್ ಟು ಬಾಲ್ ರನ್ ಬೇಕಾಗಿತ್ತು. ಆದರೆ ಈಗ ನಾವು ವರ್ಲ್ಡ್ ಚಾಂಪಿಯನ್ ಆಗಿದ್ದೀವಿ. ನಮ್ಮ ಬೌಲರ್ಗಳು ಬಾಲ್ ಮಾಡಿದಂಥ ರೀತಿ, ಕೊನೆ ಹಂತದಲ್ಲಿ ತಂದಂತಹ ಕಂಟ್ರೋಲ್, ವಿಕೆಟ್ಗಳು ಎಲ್ಲವೂ ಕೂಡ ಸಾಧ್ಯ ಆಯಿತು ಇವತ್ತಿನ ಮ್ಯಾಚ್. ಅದರಲ್ಲೂ ಸೂರ್ಯಕುಮಾರ್ ಹಿಡಿದಂಥ ಒಂದು ಕ್ಯಾಚ್. ಸೊ ಸಿದ್ದರಾಮಯ್ಯನವರು ಮ್ಯಾಚ್ ಅನ್ನ ನೋಡ್ತಿರುವಂತಹ ಸಂದರ್ಭ, ಸಿಎಂ ಸಿದ್ದರಾಮಯ್ಯನವರು ಕೂಡ ಎಷ್ಟು ಮಟ್ಟಿಗೆ ಮ್ಯಾಚ್ ಕಾಡ್ತಾ ಇತ್ತು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ. ಇನ್ನೇನು ಫ್ಲೈಟ್ ಹತ್ತಬೇಕು ಅಂದಾಗ್ಲೂ ಕೂಡ ಟ್ಯಾಬ್ ನಲ್ಲಿ ಆ ಮ್ಯಾಚ್ ಅನ್ನ ನೋಡ್ತಾ ಇದ್ರು. ಅದಾದ್ಮೇಲೆ ಅವರ ಜೊತೆಗಿದ್ದಂಥ ಸಿಬ್ಬಂದಿ ತಿಳಿಸ್ಬೇಕಾಯ್ತು, ಬನ್ನಿ ಸರ್ ಟೈಮ್ ಆಯ್ತು ಅಂತ ಹೇಳಿ. ಅದಾದ್ಮೇಲೆ ಅವರು ಮ್ಯಾಚ್ ನೋಡೋಕ್ಕಾಗಲಿ, ಅಲ್ಲಿಂದ ಮತ್ತೆ ಫ್ಲೈಟ್ ಇಂದ ಬರಬೇಕಾಯ್ತು. ಸೊ ಈಗ ನಾವು ಗಮನಿಸ್ತಾ ಇದ್ದೀವಿ ಹೇಗೆ ಸೆಲೆಬ್ರೇಷನ್ ಇದೆ ಅಂತ. ಇದು ಪ್ರತಿ ಭಾರತೀಯ ಎಲ್ಲರೂ ಕೂಡ ಸಂಭ್ರಮದಲ್ಲಿರುವಂತಹ ಕ್ಷಣ. ಒಂದೇ ಒಂದು ಮ್ಯಾಚ್ ಅನ್ನು ಕೂಡ ಸೋಲದೆ, ಒಂದು ಮ್ಯಾಚ್ ನಮ್ಗೆ ಆಡೋಕೆ ಸಾಧ್ಯ ಆಗಿಲ್ಲ, ಅದು ಗ್ರೂಪ್ ಸ್ಟೇಜ್ ನಲ್ಲಿ ಮಳೆಯ ಕಾರಣ. ಅದನ್ನು ಹೊರತುಪಡಿಸಿದ್ರೆ ಒಂದೇ ಒಂದು ಮ್ಯಾಚ್ ಅನ್ನು ಕೂಡ ಸೋಲದೆ ಈ ಬಾರಿ ನಾವು ಗೆಲ್ಲೋದಕ್ಕೆ ಕಾರಣ ಬಹಳ ಮುಖ್ಯವಾಗಿ ನಮ್ಮ ಪ್ರತಿಯೊಬ್ಬ ಪ್ಲೇಯರ್ಗಳು ಕೂಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಎಂಟೈರ್ ಸೀರೀಸ್ ನಲ್ಲಿ ಒಂದು ಮ್ಯಾಚ್ ನಲ್ಲಿ 34 ರನ್ ಗಳಿಸಿದ್ ಬಿಟ್ರೆ ಎಲ್ಲಾ ಮ್ಯಾಚ್ ನಲ್ಲೂ ಕೂಡ ಅವರು ಫೇಲ್ ಆಗಿದ್ರು. ಆದ್ರೆ ಫೈನಲ್ಗೆ ತಮ್ಮ ಬೆಸ್ಟ್ ಅನ್ನ ಬಾಕಿ ಉಳಿಸ್ಕೊಂಡಿದ್ರು. ರೋಹಿತ್ ಶರ್ಮಾ ಕಳೆದ ಮ್ಯಾಚ್ ನಲ್ಲೂ ಕೂಡ ಹೇಳಿದ್ದು ಅದೇನೆ.